ಗಂಡು ಮಗು ಹುಡ್ತು ಅಂದ ತಕ್ಷಣ ಪೇರೆಂಟ್ಸ್ ವಿಲ್ ಫೀಲ್ ಪ್ರೌಡ್ ನಂಗೆ ಗಂಡು ಮಗು ಹುಡ್ತು ಅಂತ. ಸೊ ನಿಮ್ಮ ಫ್ಯಾಮಿಲಿ ಸಿಚುವೇಶನ್ ಹೇಗಿತ್ತು ವೆನ್ ದೇ ಯುನೋ ರಿಯಲೈಸ್ ದಟ್ ಯುವರ್ ಅ ಗೇ ಅಂತ? ಆ್ಯಂಡ್ ಯಾವ ಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇತ್ತು ನಿಮ್ಮದು? ವರ್ದೇ ಯುನೋ ರಿಲೀಜಿಯಸ್ ತುಂಬ ಆರ್ಥೋಡಾಕ್ಸ್ ಇದ್ರಾ ಅಥವಾ ಅಕ್ಸೆಪ್ಟೇಬಲ್ ಅನ್ನೋ ಥರ ಮೈಂಡ್ ಸೆಟ್ ಇತ್ತಾ ಅಂತ? ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮೈ ಪೇರೆಂಟ್ಸ್ ಬೋತ್ ಫಾದರ್ ಆ್ಯಂಡ್ ಮದರ್ ಅವರಲ್ಲಿ ಏನು ವಿಷಯ ಅಂದರೆ ತುಂಬ ಪ್ರಾಕ್ಟಿಕಲ್ ಆ್ಯಂಡ್ ಸಮ್ವೇರ್ ವೆರಿ ಮನಸ್ಸು ತುಂಬ ಕೇರಿಂಗು. ಇಟ್ಸ್ ನಾಟ್ ಅಬೌಟ್ ದರ್ ಎಜುಕೇಷನ್ ಬಿಕಾಸ್ ನಮ್ಮಮ್ಮ ಓದಿರೋದು ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ. ಬಟ್ ಆ್ಯಂಡ್ ಮೈ ಫಾದರ್ ಇಸ್ 8th ಸ್ಟ್ಯಾಂಡರ್ಡ್. ಬಟ್ ಒನ್ ಥಿಂಗ್ ವಿಚ್ ಈಸ್ ದೇರ್ ಈಸ್ ಅವ್ರಿಗೆ ಜೀವನ ತುಂಬ ಒಳ್ಳೇದು ಇಷ್ಟ. ಒಳ್ಳೇದು ಅಂದರೆ ನಿಜವಾದ ಜೀವನ. ಅದರಲ್ಲಿ ಹೇಗೆ ಅಂದರೆ ಈವನ್ ವೆನ್ ಮೈ ಸಿಸ್ಟರ್ ಗಾಟ್ ಮ್ಯಾರಿಡ್, ಇಫ್ ಶಿ ವಾಸ್ ನಾಟ್ ಹ್ಯಾಪಿ ದೇ ಸೆಡ್ ಕಿ ಗೆಟ್ ಔಟ್ ಆಫ್ ದಟ್ ಮ್ಯಾರೇಜ್. ಓಕೆ. ಯಾಕಂದರೆ ಮದುವೆ ಅಂದಮೇಲೆ ಪ್ರೀತಿ ತುಂಬ ಮುಖ್ಯ ಅಂತ. ಸೊ ನನ್ನ ವಿಷಯ ಬಂದಾಗೂ ಅದೇ ಆಯಿತು. ಹೇಗೆ ಅಂದರೆ ಒಬ್ಬ ಹುಡುಗಿಯ ಸಂಬಂಧ ಬಂದಿತ್ತು ಆ್ಯಂಡ್ ನಾನು ಮೀಟು ಆಗಿದ್ದೆ. ಹುಡುಗಿ ಚೆನ್ನಾಗಿದ್ಲು. ಅವಾಗ ನನಗೆ ಕಷ್ಟ ಆಯಿತು ಹೇಳೋದಕ್ಕೆ, ಹೇಗೆ ಹೇಳಬೇಕು ಅಂತ. ಅಪ್ಪ ಅಮ್ಮ ಎಲ್ಲರ ಮನೇಲಿ ಖುಷಿ ಇದ್ದಾರೆ, ಓಕೆ ಒಳ್ಳೆ ಇದಾಯಿತು. ಸೊ ನಾನು ಅವ್ರಿಗೆ ಹೇಳೋಕ್ಕಾಗಲಿಲ್ಲ ಏನು ಅಂತ. ಬಟ್ ನನಗೆ ಒಂಥರ ಫುಲ್ ಟೆನ್ಷನ್ ಬಿಲ್ಡ್ ಆಗಿ ಪ್ರೆಷರ್ ಆಗಿ ನಾನು ಹೇಳಿದೆ ಹುಡುಗಿ ಚೆನ್ನಾಗಿದ್ದಾಳೆ ಬಟ್ ನಾನು ಹುಡುಗಿಗೆ ಸರಿ ಇಲ್ಲ ಅಂತ. ಸೊ ಅವ್ರಿಗೆ ಒಂಥರ ಟೆನ್ಷನ್ ಆಯಿತು, ಏನಾಯಿತು ಅಂತ ಅವ್ರು ನನಗೆ ಕೇಳೋಕ್ಕೆ ಬಂದರು. ಹಾಂ, ಸೊ ಅದೇ ರೀತಿಯಲ್ಲಿ ಅವಾಗ ಅವರಲ್ಲಿ ಎಮೋಷನ್ ಏನಿತ್ತು ಅಂದರೆ ಡಿಸಪಾಯಿಂಟೆಡ್ ಆಗಿದ್ರು. ಅವ್ರಿಗೂ ಏನೋ ಏನಾಯಿತು, ಇಸ್ ಇಟ್ ಸಮಥಿಂಗ್ ರಾಂಗ್? ಯಾಕಂದ್ರೆ ಅವರು ಎಲ್ಲೂ ನೋಡಿಲ್ಲ. ಇದ್ರ ಬಗ್ಗೆ ಜಾಗೃತಿ ಇಲ್ಲದೆ ಇರೋದ್ರಿಂದ ಅವರಿಗೂ ಟೆನ್ಷನ್ ಆಯಿತು. ಅವರು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ರು. ಬಟ್ ಅವರಲ್ಲಿ ತುಂಬ ಎಂಪತಿ ಇತ್ತು. ಹೇಗೆ ಅಂದರೆ ಅವರಿಗೆ ನನ್ನ ಬಗ್ಗೆ ಕಾಳಜಿ ಮತ್ತು ಅರಿವು ಜಾಸ್ತಿ ಹುಟ್ಟಿತು. ಆದರೆ ಬೇರೆ ಜನರ ಥರ ಸಿಟ್ಟು ಇರಲಿ, ನಾನು ಯೋಚನೆ ಮಾಡ್ತಿರೋ ತಪ್ಪು ಅದು ಇದು ಅಂತ ಇರಲಿಲ್ಲ. ಬಟ್ ಅವರಿಗೆ ಏನೋ ಮೇ ಬಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಏನೋ ಜೀವನದಲ್ಲಿ, ಆ ರೀತಿಯಿಂದ ಏನಾದರೂ ನಾನು ಈ ಥರ ಯೋಚನೆ ಮಾಡ್ತಾ ಇದ್ದೀನೋ ಅದ್ರ ಬಗ್ಗೆ ಅವೇರ್ನೆಸ್ಸು ಡಿಸ್ಕಷನ್ ಬಂದಿತ್ತು. ಮತ್ತು ತುಂಬ ಕಾಳಜಿ ಇತ್ತು. ಯಾಕಂದ್ರೆ ನಾನು ಕೂಡ ಅಳ್ತಾ ಇದ್ದೆ. ಯಾಕಂದರೆ ಇವತ್ತು ಯಾರು ಗೇ ಅಂತಂದರೆ ಖುಷಿ ಪಡಲ್ಲ. ಯಾಕಂದ್ರೆ ಇದ್ರ ಬಗ್ಗೆ ಅಪ್ರಿಷಿಯೇಷನ್ ಇಲ್ಲ. ನಾವು ಯಾವಾಗ ನೀವು ಯಾವುದೇ ವಿಷಯ ಖುಷಿ ಆಗ್ತೀರಾ, ಯಾರಾದ್ರೂ ನಿಮಗೆ ಅದ್ರ ಬಗ್ಗೆ ಖುಷಿಯಾಗಿ ನಿಮಗೆ ಅಪ್ರಿಷಿಯೇಟ್ ಮಾಡಿದಾಗ, ಸೊ ಡೆಫಿನೆಟ್ಲಿ ನೋಬಡಿ ಅಪ್ರಿಷಿಯೇಟ್ಸ್ ನಿಮ್ಮ ಬಗ್ಗೆ. ಜನ ನಗ್ತಾರೆ ಅಂಥದ್ರಲ್ಲಿ ಇಂಥ ವಿಷಯ ಹೇಳಿದಾಗ ಯಾರೋ ಬೇಜಾರಾಗ್ತಾರೆ. ಬಟ್ ಐ ಥಿಂಕ್ ಒಂದು ವಿಷಯ ನಮ್ಮ ಪೇರೆಂಟ್ಸ್ ಬಗ್ಗೆ ಏನು ಒಳ್ಳೇದು ಅಂದರೆ ಅವ್ರಿಗೆ ಪ್ರೀತಿ ಮುಖ್ಯ, ಜನ ಏನು ಮಾತಾಡ್ತಾರೆ ಅದಕ್ಕಿಂತ, ಆ್ಯಂಡ್ ರಿಯಾಲಿಟಿ ಮುಖ್ಯ ಏನು ಅಂತ. ಸೊ ಅವ್ರದ್ದು ವಿಷಯ ಅದೇ ಇತ್ತು ಸಿಂಪಲ್ ಆಗಿ. ಹೌ ಡಿಡ್ ಯು ಕನ್ವಿನ್ಸ್ ಯುವರ್ ಪೇರೆಂಟ್ಸ್? ಅಂದರೆ ಏನು ಹೇಳಿ ಕನ್ವಿನ್ಸ್ ಮಾಡಿದ್ರಿ? ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಈ ಥರ ಸಿಚುವೇಶನಲ್ಲಿ. ಅವರಿಗೆ ಆ ಥರ ವರ್ಡ್ಸ್ ಗೊತ್ತಿರಲ್ಲ, ಅವ್ರು ಆ ಥರ ಒಂದು ಇರುತ್ತೆ ಕಾನ್ಸೆಪ್ಟ್ ಎಕ್ಸಿಸ್ಟೆನ್ಸಲ್ಲಿದೆ ಅನ್ನೋದೇ ಅಷ್ಟೊಂದು ಗೊತ್ತಿರಲಿಕ್ಕಿಲ್ಲ. ಬಿಕಾಸ್ ಆ ಟೈಮಲ್ಲೆಲ್ಲ. ಈಗ ಸ್ವಲ್ಪ ತಿಳುವಳಿಕೆ ಇದೆ, ಸೋಷಿಯಲ್ ಮೀಡಿಯಾ ಮೂಲಕ ತಿಳ್ಕೋತಾರೆ, ದಟ್ ಸೆಕೆಂಡ್ರಿ. ಬಟ್ ಆಗ ಹೇಗೆ ನೀವು ಕನ್ವಿನ್ಸ್ ಮಾಡಿದ್ರಿ ಅಂತ? ಐ ಥಿಂಕ್ ಇದರಲ್ಲಿ ಕನ್ವಿನ್ಸ್ ಮಾಡೋ ವಿಷಯಕ್ಕಿಂತ ಇದು ಎಂಥ ವಿಷಯ ಅಂದರೆ ಇವಾಗ ಇರೋದು ಸಿಚುವೇಶನ್ನೇ ಇದು. ಇವಾಗ ಹುಡುಗಿನ ತೋರಿಸ್ತಾ ಇದ್ದೀರಾ ಮದುವೆ ಆಗೋದಕ್ಕೆ, ಬಟ್ ನನಗೆ ಹುಡುಗಿಯವ್ರ ಮೇಲೆ ಆಸಕ್ತಿನೇ ಇಲ್ಲ. ಸೊ ಇವಾಗ ನನಗೆ ಹುಡುಗರ ಕಡೆ ಆಸಕ್ತಿ ಇದೆ. ಆ ವಿಷಯ ಸೊಸೈಟಿ ಎಷ್ಟು ಅಕ್ಸೆಪ್ಟ್ ಮಾಡುತ್ತೋ, ಜನ ಎಷ್ಟು ಅಕ್ಸೆಪ್ಟ್ ಮಾಡ್ತಾರೋ ಅದು ಅವ್ರಿಗೂ ಗೊತ್ತಿಲ್ಲ. ಅದ್ರ ಬಗ್ಗೆ ಚಿಂತೆ ಇದೆ. ಬಟ್ ಅದಂತೂ ನಿಜ ಇತ್ತು. ಅವ್ರ ಪಾಯಿಂಟ್ ಸಿಂಪಲ್, ನನಗೆ ಯಾರ ಮೇಲೆ ಪ್ರೀತಿ ಇಲ್ಲ ಅವ್ರ ಜೊತೆಗಂತೂ ನಾನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಅವ್ರಿಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ. ಆ್ಯಂಡ್ ಐ ಥಿಂಕ್ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಲೈಫ್ ಸಿಂಪಲ್ ಆಗಿಬಿಡುತ್ತೆ. ಸೀರಿಯಸ್ಲಿ. ಐ ಥಿಂಕ್ ಇವತ್ತು 90% ಮ್ಯಾರೇಜಸ್, ಈವನ್ ಸ್ಟ್ರೇಟ್ ಮ್ಯಾರೇಜಸಲ್ಲೂ ಜನರ ಸಮಾಜಕ್ಕೆ ರೆಸ್ಪೆಕ್ಟ್ಗೋಸ್ಕರನೇ ಎಷ್ಟೋ ಜನ ಮದುವೆ ಆಗ್ತಾ ಇದ್ದಾರೆ. ಆ್ಯಂಡ್ ರೀಸೆಂಟ್ ಡೌರಿ ಕೇಸಲ್ಲಿ ಇವಾಗ ಸಂಬಡಿ ಆಲ್ಸೋ ಸೂಸೈಡ್ ಮಾಡ್ಕೊಂಡ್ರು. ಸೊ ವೈ ಆಲ್ ದಿಸ್ ಇಸ್ ಹ್ಯಾಪನಿಂಗ್? ಬಿಕಾಸ್ ಆಸ್ ಅ ಪೇರೆಂಟ್ಸ್ ವಿ ಆರ್ ಫೇಲಿಂಗ್. ಆ ವಿಷಯ ಯಾರು ಹೇಳ್ತಾ ಇಲ್ಲ. ದ ಥಿಂಗ್ ಈಸ್, I have heard so many times girls has to adjust, boys have to do this. Even for a lot of my friends, just because that girl is rich, you have to marry her. We have ನಾವೆಲ್ಲ ಎಲ್ಲದರಲ್ಲೂ ಬೌಂಡ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಕಾಸ್ಟಲ್ಲಿ ಎಷ್ಟೋ ಸಬ್ ಕಾಸ್ಟ್ ಇದೆ, ಅದರಲ್ಲೂ ವಿ ಫೀಲ್ ಪ್ರೌಡ್ ಹೂ ಆರ್ ಸನ್ ಗೆಟ್ ಮ್ಯಾರಿಡ್ ಟು. ಐ ಥಿಂಕ್ ನಾವು ರಾಂಗ್ ವಿಷಯಕ್ಕೆಲ್ಲ ಪ್ರೈಡ್ ತೊಗೊಳ್ತಾ ಹೋದರೆ ಜೀವನ ಇವತ್ತು ಒಳ್ಳೇದಾಗಲ್ಲ. ರೈಟ್ ವಿಷಯಕ್ಕೆ ಪ್ರೌಡ್ ಆದರೆ ಏನೋ ಒಳ್ಳೇದು. ಸೊ ನನಗೂ ಈ ಕ್ವೆಶನ್ ನಮ್ಮಪ್ಪ ಹಾಕಿದ್ರು, ಲೈಕ್ ನನ್ನ ಮರ್ಯಾದೆ ಹೋಗುತ್ತೆ ಅಂತ. ನಾನಂದೆ, ನಾನು ಹುಡುಗಿಗೆ ಮದುವೆ ಆದರೆ ನಿಮ್ಮ ಮರ್ಯಾದೆ ಹೇಗೆ ಹೆಚ್ಚಾಗುತ್ತೆ? ಸೊ ಇವತ್ತು ನೀವು ಹೇಳ್ತಾ ಇದ್ದೀರ ಯಾರೋ ಎಂಥವನಾದರೂ ಇರಲಿ, ಹುಡುಗಿಗೆ ಮದುವೆ ಆದರೆ ಅವ್ರ ಮರ್ಯಾದೆ ಹೆಚ್ಚಾಗುತ್ತಾ? ಸೊ ಈಸ್ ವಿಮೆನ್ ಅ ಟ್ರೋಫಿ ಟು ಬಿ ಅರ್ನ್ಡ್? ಅದೇ ಆಯ್ತಲ್ವಾ? ವಿ ಆರ್ ರೆಡ್ಯೂಸಿಂಗ್ ವಿಮೆನ್ ವೆನ್ ವಿ ಸೇ ದಟ್ ಅ ಮ್ಯಾನ್ಸ್ ವರ್ತ್ ಇಸ್ ಓನ್ಲಿ ವೆನ್ ಹಿ ಮ್ಯಾರೀಸ್ ಅ ವಿಮೆನ್. ದ ಫ್ಯಾಕ್ಟ್ ಈಸ್ ಇಟ್ ಈಸ್ ಅಬೌಟ್ ಕನೆಕ್ಷನ್. ಆ್ಯಂಡ್ if I can't connect with a woman, there's no point being with a woman. And if I connect with a man, and if the life is going well, what's the point? If we keep convincing society na convince ಮಾಡ್ತಾನೆ ಹೋದರೆ
probably life we would ನಾವು never lead be, ಮಾಡಕ್ಕಾಗಲ್ಲ. probably nobody would ever be happy, and that's the situation. 90% people are not happy, who are trying to convince society rather than living how they want to live. ಯಾ ಒಂದಷ್ಟು ಜನ ಈಗ ಒಂದಷ್ಟು ಪಾಪ್ಯುಲರ್ ಪರ್ಸ್ನಾಲಿಟೀಸ್ ಆಗಿರ್ಬೋದು, ನೀವು ಹೇಳ್ದಂಗೆ ಪ್ರಿಟೆಂಡ್ ಮಾಡ್ತಾರೆ, ಮದುವೆ ಆಗ್ತಾರೆ ಮನೇಲಿ. ನೀವು ಅದನ್ನ ರಿಜೆಕ್ಟ್ ಮಾಡಿದ್ರಿ ಫೈನ್, ಆ ಹುಡುಗಿನ ರಿಜೆಕ್ಟ್ ಮಾಡಿದ್ರಿ. ಬಟ್ ಒಂದಷ್ಟು ಜನ ಮದುವೆ ಆಗ್ಬಿಡೋಣಪ್ಪ ಆಮೇಲೆ ಕರೆಕ್ಟ್, ನೋಡ್ಕೊಳ್ಳೋಣ ಆ ಅಂತ. ಪಾಸಿಬಿಲಿಟಿ ನನಗಿತ್ತು, ಯಾಕಂದ್ರೆ ನನ್ನ ಪೇರೆಂಟ್ಸ್ ಮೆಚೂರ್ ಇದ್ದಾರೆ. ಯಾ ತುಂಬಾ ಕೇಸಸ್ ಐ ನೋ ವೇರ್ ಪೇರೆಂಟ್ಸ್ ಹೇಗೆ ಅಂದ್ರೆ ಆ ಅಮ್ಮಗಳೇ ಇದರಲ್ಲಿ ಹೇಗೆ ಅಂದ್ರೆ ನೀನ್ ಮದ್ವೆ ಆಗಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ. ಎಕ್ಸಾಕ್ಟ್ಲಿ. And boys love their mothers. Yeah. And I feel bad for such boys that to keep their love, they have to sacrifice somebody else's life too along with theirs. ಯಾ See, these kind of mothers with their emotional, this is not a good thought to have. ಅವ್ರ ಎಕ್ಸ್ಕ್ಯೂಸ್ ಯಾವ ತರ ಇರುತ್ತೆ ಅಂದ್ರೆ ಮದ್ವೆ ಆದ್ಮೇಲೆ ಎಲ್ಲ ಚೇಂಜ್ ಆಗುತ್ತೆ ಬಿಡು ಅನ್ನೋ ತರ. ಅದೇ ಎಷ್ಟೋ ಜೀವನ ನೋಡಿದೀವಿ ಮದುವೆ ಆದ್ಮೇಲೆ ಚೇಂಜ್ ಆಗಿರೋದು, ಎಷ್ಟೋ ಜನ ಸತ್ತೋಗಿರೋರನ್ನ ನೋಡಿದೀವಿ. ಯಾ ವೆರಿ ಟ್ರೂ. ಸೊ ಯಾ. ಸೊ ನಿಮ್ಮ ಎಜುಕೇಶನ್ ಹೇಗೆ ಸರ್? ಯಾವ ಲೈಕ್ ಅಲ್ಲೇ ದಾವಣಗೆರೆಯಲ್ಲೇ ಹುಟ್ಟಿ ಸೊ ಬೆಳೆದಿದ್ದ? ಅಂಟಿಲ್ ನಾನು 12th ದಾವಣಗೆರೆಯಲ್ಲಿದ್ದೆ, ಆಮೇಲೆ CA ಎಂಟ್ರೆನ್ಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ಮೋಸ್ಟ್ ಆಫ್ ಮೈ ಎಜುಕೇಶನ್ ಆಫ್ಟರ್ ಐ ವಾಸ್ 18 ವಾಸ್ ಇನ್ ಬ್ಯಾಂಗ್ಳೂರ್. ಸೊ ವೆನ್ ಯು ರಿಯಲೈಸ್ಡ್ ದಟ್ ಯು ಆರ್ ಅ ಗೇ, ನೀವು ಆಗ ದಾವಣಗೆರೆಯಲ್ಲೇ ಇದ್ರ? ಸಿ ನನಗೆ ಟರ್ಮ್ ಅರ್ಥ ಆಗಿದ್ದು ತುಂಬಾ ಲೇಟ್ ಲೈಫಲ್ಲಿ. ಯಾ ದಟ್ ಈಸ್ ವಾಟ್, ಬಿಕಾಸ್ ದಾವಣಗೆರೆ ಅಂದ್ರೆ ಒಂದು ಸ್ವಲ್ಪ ಹಳ್ಳಿ ತರ ಬರುತ್ತೆ. ಆ ಬೆಂಗಳೂರಲ್ಲೂ ಏನು ಇದ್ರ ಬಗ್ಗೆ ಕಾಳಜಿ ಅರ್ಥ ಆಗೋದಕ್ಕೆ ಏನು ಬೆಂಗಳೂರಲ್ಲೂ ಎಸ್ಪೆಷಲಿ ಕರ್ನಾಟಕದಲ್ಲಿ ಅಷ್ಟೊಂದು ಅವೇರ್ನೆಸ್ ಇಲ್ಲ, ಅಂಡ್ ಆ ಏಜ್ ಅಲ್ಲಿ ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಯಾಕಾಗುತ್ತೆ ಏನಾಗುತ್ತೆ. ಈ ವಿಷಯ ಹೌ ಡಿಡ್ ಯು ನ್ಯಾವಿಗೇಟ್ ದಟ್? ಹೇಗೆ ಆಗುತ್ತೆ ಅಂದ್ರೆ ಈ ವಿಷಯ ನಿಮಗೆ ಗೊತ್ತಾಗುತ್ತೆ ಅರೌಂಡ್ 16, ಸ್ವಲ್ಪ ಜನರಿಗೆ 12 years, when they're 12-year-old, 16-year-old, 18-year-old. Similarly, I think when I was 15, 16, my attraction towards men had started. ಓಕೆ. But the thing is, you never understand it. ಅದಕ್ಕೆ ನೀವು ಆ ಥಾಟ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಯಾ ಓಕೆ, ಏನೋ ಒಂದು ನಡೀತಾ ಇರುತ್ತೆ, ಬಟ್ ನಿಮ್ಮ ಮೈಂಡಲ್ಲಿ ಅದೇ ಜೀವನದಲ್ಲಿ ಚೆನ್ನಾಗಿ ಓದಬೇಕು, ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕು ಅಷ್ಟೇ ಇರುತ್ತೆ. ಬಟ್ ನೀವು ಈ ಯೋಚನೆ ಬಗ್ಗೆ ಯೋಚನೆ ಮಾಡಿರಲ್ಲ. ಈ ವಿಷಯ ಯಾವಾಗ ಅಂದರೆ ನಿಮ್ಮ ಮೆಚುರಿಟಿ ಡೆವಲಪ್ ಆಗ್ತಾ ಹೋದಂಗೆ ಈ ವಿಷಯ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹೇಗೆ ಅಂದರೆ ನೀವು ಅರೌಂಡ್ 14-15 ಇದ್ದಾಗ ಹೇಗೆ ಅಂದರೆ ಮದುವೆ ಇಸ್ ಜಸ್ಟ್ ಅ ಫ್ಯಾಂಟಸಿ ವಿಚ್ ಯು ಸೀನ್ ಇನ್ ಮೂವಿ. ಒಳ್ಳೆ ನೀವು ಚೆನ್ನಾಗಿ ಕಾಣಿಸ್ಬೇಕು, ನಿಮ್ಮ ಪಾರ್ಟ್ನರ್ ಚೆನ್ನಾಗಿ ಕಾಣಿಸ್ಬೇಕು, ಬೇರೆ ಏನೋ ಅದ್ರ ಬಗ್ಗೆ ಜಾಸ್ತಿ ಅರ್ಥ ಇರಲ್ಲ. ಓನ್ಲಿ ವೆನ್ ಯು ರಿಯಲೈಸ್ ಮ್ಯಾರೇಜ್ ಆಲ್ಸೋ ನೀಡ್ಸ್ ಅ ಸೆಕ್ಷುವಲ್ ಕಂಪ್ಯಾಟಿಬಿಲಿಟಿ. ಮ್ಯಾರೇಜ್ ಇಸ್ ಜಸ್ಟ್ ನಾಟ್ ಸಮಥಿಂಗ್ ಲೈಕ್ ಯು ಆರ್ ನಾಟ್ ಜಸ್ಟ್ ಫ್ರೆಂಡ್ಸ್, ಯು ಆರ್ ಸೆಕ್ಷುವಲ್ ಪಾರ್ಟ್ನರ್ಸ್ ಟುಗೆದರ್. ಸೊ ಆ ಅವೇರ್ನೆಸ್ ಬಂದಾಗ ನಿಮಗೆ ರಿಯಲೈಸ್ ಆಗುತ್ತೆ, ಇಫ್ ಯು ಆರ್ ನಾಟ್ ಸೆಕ್ಷುವಲಿ ಅಟ್ರಾಕ್ಟೆಡ್ ಟು ಸಂಬಡಿ, ಯು ಕ್ಯಾನ್ ಲಿವ್ ಲೈಫ್ ವಿತ್ ಸಂಬಡಿ. ಟ್ರೂ. And somewhere I don't know why people think that men loving women is worth worshipping and men loving man is not worth worshipping. Yerdu onde. See, both the places you are, attraction is there. Not like this is any godly movement that straight men are doing and which gay men are doing wrong. Yeah. So yeah, I think somewhere people think that liking or marrying women itself is like a big task they are doing, and they should be respected That's their for ultimate goal in life. ಆ ಥರ ಥಿಂಕ್ ಮಾಡ್ತಾರೆ. And they also expect respect for that. See, imagine if you disrespect a gay man for liking a man, that means you think yourself very proud to liking a woman. Are women so unlikable that you have to be proud for it? ಎಕ್ಸಾಕ್ಟ್ಲಿ. ಸೊ ಈಗ ಗೇ ಅಂತ ರಿಯಲೈಸ್ ಆದ ತಕ್ಷಣ ನೀವು ಪೇರೆಂಟ್ಸ್ಗೆ ಹೇಳ್ತೀರಾ, ಫಸ್ಟ್ ಥಿಂಗ್ ಇಸ್ ವಿಲ್ ಕನ್ವಿನ್ಸ್ ಯುವರ್ ಟೆಲ್ ದ ರಿಯಾಲಿಟಿ ಟು ಯುವರ್ ಪೇರೆಂಟ್ಸ್. ಅದರ ನಂತರ ನೀವು ಸೊಸೈಟಿನ ಫೇಸ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಒಂದಷ್ಟು ಜನ ಹೆಸಿಟೇಟ್ ಮಾಡ್ತಾರೆ, ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಹೇಗಪ್ಪ ಹೇಳ್ಕೊಳ್ಳೋದು ಅಂತ. ಬಟ್ ಆ ಫೇಸ್ ಹೇಗಿತ್ತು? ನೀವು ಯಾವ ಥರ ಸೊಸೈಟಿ ಮುಂದೆ ಬಂದ್ರಿ ಅಂತ? ಇನ್ ಮೈ ಕೇಸ್ ಐ ಥಿಂಕ್ ನನಗೆ ಸೆಲ್ಫ್ ಅಕ್ಸೆಪ್ಟೆನ್ಸ್ ಅಲ್ಲೇ ತುಂಬಾ ಟೈಮ್ ಆಯಿತು. ಓಕೆ. ಸೊ ಸಿಂಪಲ್, ವೆರಿ ಫಸ್ಟ್ ನನಗೆ ಅರ್ಥ ಆದಾಗ ನಾನು ನನ್ನ ಬ್ರದರ್ಗೆ ಹೋಗಿ ಹೇಳಿದೆ, ಓಕೆ ದಿಸ್ ಇಸ್ ದ ಸಿಚುವೇಶನ್, ಬಟ್ ಡೆಫಿನೆಟ್ಲಿ ಐ ಡೋಂಟ್ ವಾಂಟ್ ದಿಸ್ ಸಿಚುವೇಶನ್. ಸಿ, ದ ಮೂಮೆಂಟ್ ನಿಮ್ಮ ಮೈಂಡಲ್ಲಿ ಕ್ಲಿಯರ್ ಆದಾಗ ನಿಮಗೆ ಹುಡುಗನೇ ಇಷ್ಟ ಅಂದರೆ, okay, so there's a term called gay, and definitely I don't want this. I'm a successful man, I have a great career, I'm a chartered accountant, I've done everything to be best in my life. And at this point, if XYZ my friends are getting married to the most beautiful girl, my task is to beat them by marrying somebody more beautiful. Yeah, Correct. That's the male psychology, because that's what we have learned from people. And I was very clear that the moment I say I'm not marrying a woman, that's like defeating. That's like you're missing on the trophy. yeah. And society that's has out to of be the blamed for ordinary. this conditioning. Yeah. Society has to be blamed for this conditioning, because even as a gay man, I saw women as a trophy. Because that's how men talk about women, that's the kind of people we are surrounded with. And my aim was very clear, to marry a very beautiful girl, so that I have achieved everything and I'm better than my friends.
But yeah, somewhere the reality kept striking my mind a lot of nights. ನಾನು ಯೋಚನೆ ಮಾಡ್ತಾನೆ ಇರುತ್ತೆ ಬಿಕಾಸ್ ಇಟ್ ಡಿಸ್ಟರ್ಬ್ಸ್ ಯು. ನಿಮಗೆ ಸ್ಯಾಡ್ ಫೀಲ್ ಆಗುತ್ತೆ ಇದ್ರ ಬಗ್ಗೆ. ಯು ಆಲ್ಸೋ ಸ್ಟಾರ್ಟ್ ಹೇಟಿಂಗ್ ಯುವರ್ ಸೆಲ್ಫ್ ಟು ಅನ್ ಎಕ್ಸ್ಟೆಂಟ್. ಆ್ಯಂಡ್ ದೆನ್ ಯು ಥಿಂಕ್ ದಟ್ ಓಕೆ, ನಾನು ದೇರ್ ಇಸ್ ನೋ ಡಿಫ್ರೆನ್ಸ್. ನಾನು ಯಾರಿಗೂ ಹೇಳಲ್ಲ ಅಂದರೆ ಯಾರಿಗೂ ಗೊತ್ತಾಗಲ್ಲ. ನನ್ನ ಮನಸ್ಸಿನ ಭಾವನೆ. ನಾನು ಯಾರಿಗಾದ್ರೂ ಪ್ರಿಟೆಂಡ್ ಪ್ಲೇ ಮಾಡ್ಬೋದಲ್ವಾ? ನಾನು ಯಾವುದೇ ಹುಡುಗಿಗೆ ಹೇಳ್ಬೋದು ನೀನು ನನಗೆ ತುಂಬ ಇಷ್ಟ, ಅವ್ಳಿಗೆ ಹೇಗೆ ಗೊತ್ತಾಗುತ್ತೆ? ಟ್ರೂ. ಕರೆಕ್ಟ್ ಅಲ್ವಾ? ಸೊ ಹಾಗೂ ಹುಡುಗಿಯರಿಗೆ ಹುಡುಗರಿನ ಪಟಾಯಿಸ್ಕೊಳ್ತಾ ಇಲ್ಲ. ಅಪ್ಪ ಅಮ್ಮ ಮದುವೆ ಮಾಡಿಸಿದ್ಮೇಲೆ ಹುಡುಗರದ್ದು ಮದುವೆ ಆಗ್ತಾ ಇದೆ, ಯಾಕಂದ್ರೆ ಅಷ್ಟು ಪರ್ಸನಾಲಿಟಿ ತುಂಬ ಜನರ ಹತ್ರ ಇಲ್ಲೇ ಇಲ್ಲ. ಸೊ ಇವಾಗ ಅಂಥದ್ರಲ್ಲಿ ಓಕೆ, ನಾನು ಪ್ರಿಟೆಂಡ್ ಪ್ಲೇ ಮಾಡ್ಬೋದಲ್ಲ, ವೈ ಐ ಶುಡ್ ಅಕ್ಸೆಪ್ಟ್ ದಿಸ್ ರಿಯಾಲಿಟಿ ಇಫ್ ಐ ಡೋಂಟ್ ಟೆಲ್ ಎನಿಬಡಿ, ಐ ಆಮ್ ಅ ಸ್ಟ್ರೇಟ್ ಮ್ಯಾನ್. But then somewhere one day it struck me that a life of pretension can never be beautiful. It would only be pretentious and meaningless. True. Because as I told you, my parents showed me marriage to be very important to me, and it should not be of compromise ever. So I was very clear that if I compromise on my life partner, my life is never going to be good. And if I'm ashamed of my sexuality today, I would never be proud of myself ever again. Yeah. That was a very hard moment. Today it seems very easy to me, but I have wept the craziest about this thought. And ಅಂತ ಎಮೋಷ್ನಲ್ ಸ್ಟೇಟಲ್ಲಿದ್ದಾಗ ಓನ್ಲಿ ಥಿಂಗ್ ಐ ಆಮ್ ಪ್ರೌಡ್ ಈಸ್ ನನಗೆ ರೈಟ್ ಪಾತ್ನ ಫೇವರ್ ಮಾಡ್ಕೊಳಕ್ಕೆ ಸ್ಟ್ರೆಂತ್ ಸಿಕ್ತು. ವೇರ್ ಐ ಥಾಟ್ ದರ್ ಇಸ್ ನೋ ನೀಡ್ ಟು ಬಿ ಅಶೇಮ್ಡ್, ಆ್ಯಂಡ್ ಇಫ್ ಟುಡೇ ಐ ಆಮ್ ನಾಟ್ ಪ್ರೌಡ್ ಆಫ್ ಮೈ ಸೆಲ್ಫ್, ಐ ವುಡ್ ನೆವರ್ ಬಿ. ಆ್ಯಂಡ್ ಇಫ್ ಐ ಆಮ್ ನಾಟ್, ಹೌ ಕ್ಯಾನ್ ಐ ಕನ್ವಿನ್ಸ್ ದ ವರ್ಲ್ಡ್ ಟು ಬಿ ಓಕೆ ವಿತ್ ಮೀ? ಬಿಕಾಸ್ ಜನರಿಗೆ ವರ್ಲ್ಡ್ ಹ್ಯಾಸ್ ಬಿನ್ ಟಾಟ್ ಟು ಹೇಟ್ ಪೀಪಲ್. ಸೊ ಅಂಥದ್ರಲ್ಲಿ ಸೊ ಐ ಹ್ಯಾಡ್ ಟು ಸ್ಟ್ಯಾಂಡ್ ವೆರಿ ಫರ್ಮ್ ಆನ್ ಲೈಕಿಂಗ್ ಮೈ ಸೆಲ್ಫ್ ಆ್ಯಂಡ್ ಬಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ದೆನ್ ಐ ಆಮ್ somebody who likes to talk very honestly. I can't pretend and play. I mean, life is not to just think about ಯಾರಿಗೆ ಏನು ಆನ್ಸರ್ ಕೊಡಬೇಕಂತ. ಕರೆಕ್ಟ್? See, so simple, just live the way you are, just do what you like. So that's why I thought I'll be very clear in my communication. So anybody who asks me, ನಿನಗೆ ಹುಡುಗಿ ತೋರಿಸ್ತೀನಿ ಬಾ, ನಿಮಗೆ ಮದುವೆ ಎಂಥ ಹುಡುಗಿ ಬೇಕು ನಾನು ತೋರಿಸ್ತೀನಿ, ಎಲ್ಲ ಕಸಿನ್ಸ್ ಅದೇ ಮಾಡೋದಲ್ಲ. ಒಂದು ಟೈಮ್ ಬಂದಮೇಲೆ ನಿಮಗೆ ರಿಲೇಷನ್ಶಿಪ್ಗೆ ನಿಮ್ಮ ಅಮ್ಮನ ಸಿಸ್ಟರ್ಸು, ದೊಡ್ಡಮ್ಮ ಅವರೆಲ್ಲ ಹುಡುಕ್ತಾ ಇರ್ತಾರೆ ನಿಮಗೆ ಹುಡುಗಿಯರು. ಸೊ ಅವ್ರ ಜೊತೆಗೆ ಮಾತಾಡಿದಾಗೆಲ್ಲ ನಾನು ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ? ಒಂದೇ ದಿವಸ ನಾನು ಹೇಳಿಬಿಟ್ಟೆ, ನಾನು ಹೇಳಿದೆ ನನಗೆ ಹುಡುಗಿಯರು ಇಷ್ಟ ಇಲ್ಲ, ಅದಕ್ಕೆ ನಾನು ಮದುವೆ ಆಗ್ತಾ ಇಲ್ಲ ಅಂತ. ಸೊ ಯಾ, ದಟ್ಸ್ ಹೌ ಅಕ್ಸೆಪ್ಟೆನ್ಸ್ಗೆ ಪಾತ್ ಆಯಿತು.